Hello all, welcome back to my channel. ನಾವು ಇವತ್ತು ಸೀಕ್ರೆಟ್ ವ್ಯಾಲಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅರೌಂಡ್ 46 ಮೆಂಬರ್ಸ್ ನಾವು ಹೋಗ್ತಾ ಇದ್ದೀವಿ. ಅದು ಸ್ಟೇ ಪ್ಯಾಕೇಜು. ಸೊ ಅಲ್ಲಿ ಹೋಗಿ ನೋಡೋಣ ಹೇಗಿದೆ ಅಂತ. ಈ ರೆಸಾರ್ಟ್ ಬಂದು ಕನಕಪುರ ಹತ್ರ ಇರೋದು. ನಮ್ಮನೆಯಿಂದ ಅಲ್ಲಿಗೆ ಅರೌಂಡ್ 45 ಮಿನಿಟ್ಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಾವೀಗ ರೀಚ್ ಆಗಿದ್ದೀವಿ. ಇದು ಎಂಟ್ರೆನ್ಸು ಸೀಕ್ರೆಟ್ ವ್ಯಾಲಿ ರೆಸಾರ್ಟ್. ನಾವು 46 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಪರ್ ಹೆಡ್ಡು 2300 ಚಾರ್ಜ್ ಮಾಡ್ತಾರೆ. ಕಿಡ್ಸಿಗಾದರೆ ಅದು 5 ಇಯರ್ಸ್ ಮೇಲಿರೋರ್ಗಾದರೆ ಹಾಫ್ ಅಮೌಂಟ್ ಚಾರ್ಜ್ ಮಾಡ್ತಾರೆ. ಎಂಟ್ರಿ ಆಗ್ತಾನೆ ನಿಮಗೆ ಬುದ್ಧದು ಒಂದು ಸ್ಟ್ಯಾಚು ಸಿಗುತ್ತೆ. ಸೊ ಅಲ್ಲಿಂದ ಒಳಗಡೆ ಹೋದರೆ ನಿಮಗೆ ಫಸ್ಟ್ ಸಿಗುತ್ತೆ ಪಾರ್ಕಿಂಗ್ ಎಲ್ಲ ದೊಡ್ಡದಾಗೆ ಇತ್ತು. ನೀವು ಬಸ್ಸು ಅಥವಾ ಟಿ ಕಾರ್ ಏನು ಬೇಕಾದರೂ ಪಾರ್ಕ್ ಮಾಡ್ಬೋದು, ಅಷ್ಟು ಪೀಸ್ ಆಗಿತ್ತು. ಸೊ ಇವಾಗ ರೀಚ್ ಆಗಿ ವೇಟ್ ಮಾಡ್ತಾ ಇದ್ದೀವಿ ನಮ್ಮ ಗ್ಯಾಂಗ್ ಎಲ್ಲ ಬರಲಿ ಅಂತ. ಇವಾಗ ರಿಸೆಪ್ಷನಿಗೆ ಹೋಗ್ತೀವಿ ರಿಜಿಸ್ಟರ್ ಮಾಡ್ಸೋಕ್ಕೆ. ಎಂಟ್ರಿ ಆಗ್ತಾನೆ ತುಂಬ ಅಂಜೂರದ್ದು ಮರಗಳು ತುಂಬ ಇದಾವೆ ಇಲ್ಲಿ. ಸೊ ರಿಜಿಸ್ಟರ್ ಮಾಡ್ಸೋಕ್ಕೆ ಇನ್ನೂ ಟೈಮ್ ಇತ್ತು ಅಂಡ್ ನಮ್ಮ ಗ್ಯಾಂಗ್ ಇನ್ನೂ ಬರ್ತಾ ಇತ್ತು. ಸೊ ಅಲ್ಲಿವರೆಗೂ ಒಂದು ವಿಸಿಟ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಒಳಗಡೆ. ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಪ್ಲ್ಯಾಂಟ್ಸ್ ಇದ್ದಾವೆ, ಗ್ರೀನ್ರಿ ಇದೆ. ಸೊ ಇಲ್ಲಿ ಬಂದರೆ ಲೈಕ್ ವಿಲೇಜ್ ಸ್ಟೈಲ್ ಪ್ಲೇಸ್ ಥರನೇ ಫೀಲ್ ಆಗುತ್ತೆ ನಿಮಗೆ. ರಿಜಿಸ್ಟರ್ ಮಾಡ್ಸೋಕ್ಕೇ ಇಲ್ಲಿ ನಮ್ಮ ಗ್ಯಾಂಗ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ರಿಸೆಪ್ಷನಲ್ಲಿ ಬೇರೆ ಎಲ್ಲ ಫ್ಯಾಮಿಲೀಸ್ ಬಂದಿದ್ದರಿಂದ ಫುಲ್ ಕ್ರೌಡ್ ಆಗಿತ್ತು. ನಮ್ಮ ಟೈಮಿಂಗ್ಸ್ ಬಂದು 4 PM ಟು ನೆಕ್ಸ್ಟ್ ಡೇ 4 PM ವರ್ಗೂ ಇತ್ತು. ಸೊ ಇಲ್ಲಿ ಪೂಲ್ ಇದೆ, ಪಕ್ಕದಲ್ಲೇ ಡೈನಿಂಗ್ ಹಾಲ್ ಇದೆ. ನಮ್ಗಿನ್ನೂ ಕೀ ಕೊಟ್ಟಿಲ್ಲ ಆ್ಯಂಡ್ ಎಂಟ್ರಿ ಆದಮೇಲೆ ಕೈಗೆ ಬ್ಯಾಂಡ್ ಹಾಕ್ತಾರೆ. ಸೊ ಇನ್ನೂ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ರೆಸಾರ್ಟ್ನ ಒಂದು ರೌಂಡ್ ಹೋಗೋಣ ಅಂತ ನಾನೆಲ್ಲ ಕವರ್ ಮಾಡ್ತಾ ಇದ್ದೀನಿ ವಿಡಿಯೋಗೋಸ್ಕರ. ಇಲ್ಲಿ ಸ್ಟೇ ಪ್ಯಾಕೇಜು ಮತ್ತು ಡೇ ಔಟಿಂಗ್ ಬಂದವ್ರಿಗೆ ಇಬ್ರಿಗೂ ಒಂದೇ ಪೂಲ್ ಇದ್ದಿದ್ದು. ಸೊ ಪೂಲ್ ಸ್ವಲ್ಪ ಕ್ರೌಡಾಗೇ ಇತ್ತು. ಇಲ್ಲಿ ಬ್ಯಾಂಬೋ ವಿಲ್ಲಾ ಅಂತ ಇದೆ ಆ್ಯಂಡ್ ಸಪ್ರೇಟ್ ರೂಮ್ಸ್ ಇದ್ದಾವೆ ಆ್ಯಂಡ್ ಟೆಂಟ್ ಕೂಡ ಇದೆ. ಡಿಫ್ರೆಂಟ್ ಪ್ಯಾಕೇಜಸ್ ಕೂಡ ಇದ್ದಾವೆ. ಇಲ್ಲಿ ರೈನ್ ಡ್ಯಾನ್ಸ್ ಇರುತ್ತೆ 4 to 5 PMಗೆ. ಸ್ಟಾರ್ಟಿಂಗೇ ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕೆಂದರೆ ಇಲ್ಲಿ ಲೇಕ್ ಇದೆ, ಕಾಯಾಕಿಂಗ್ ಇದೆ, ಬೋಟ್ ಆ್ಯಕ್ಟಿವಿಟೀಸ್ ಕೂಡ ಇದ್ದಾವೆ ಅಂತಲೇ ಬಂದಿದ್ದು. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಕೂಡ ಅವರು ಇದನ್ನೇ ಹೇಳಿದರು. ಅಲ್ಲಿ ಹೋಗಿ ಕೇಳಿದ ಮೇಲೇ ಗೊತ್ತಾಯಿತು ಡ್ಯೂ ಟು ಸಮ್ ರೀಸನ್ಸ್ ಅಲ್ಲೆಲ್ಲ ಆ್ಯಕ್ಟಿವಿಟೀಸ್ನು ಕ್ಲೋಸ್ ಮಾಡಿದ್ದಾರೆ. ಯಾವುದು ಕಾಯಾಕಿಂಗು ಅಥವಾ ಬೋಟಿಂಗ್ ಯಾವ ಗೇಮ್ಸ್ ಕೂಡ ಇಲ್ಲ ಅಂತ. ಸೊ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಆಗಿತ್ತು ಇಲ್ಲಿ. ಅಷ್ಟೇ ಅಲ್ಲ, ಬೋಟಿಂಗ್ ಆ್ಯಕ್ಟಿವಿಟೀಸು ರೀಸೆಂಟಾಗಲ್ಲ, ತುಂಬ ಮಂತ್ಸಿಂದಾನೇ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂದರೆ ಬೋಟೆಲ್ಲ ತುಂಬ ರಸ್ಟ್ ಹಿಡ್ದು ಹೋಗಿತ್ತು. ನಮ್ಮ ಚೆಕ್-ಇನ್ ಬಂದು 4 PMಗಿತ್ತು. ಬಟ್ ನಮಗೆ ಕೀ ಸಿಕ್ಕಿದ್ದು ಅರೌಂಡ್ 5:30 5:40 ಆಗಿತ್ತು. ತುಂಬ ಹೊತ್ತು ವೇಟ್ ಮಾಡಿದ ಮೇಲೆ ನಮಗೆ ರೂಮ್ ಕೀ ಕೊಟ್ಟರು. ದೆನ್ ನೋ ವೆಲ್ಕಮ್ ಡ್ರಿಂಕ್ಸ್, ನಥಿಂಗ್, ಅಲ್ಲಿ ಏನೂ ಇರಲಿಲ್ಲ. ಇದು ನಮ್ಮ ರೂಮು. ಇಲ್ಲಿ 6 ಮೆಂಬರ್ಸ್ ಪ್ಲಸ್ 2 ಕಿಡ್ಸ್ ನಾವು ಸ್ಟೇ ಮಾಡಿದ್ದು. ರೂಮ್ ಕೂಡ ಅಷ್ಟೊಂದು ಹೈಜೀನ್ ಆಗಿ ಏನಿರಲಿಲ್ಲ. ವಾಶ್ರೂಮಲ್ಲಿ ಗೀಸರ್ ಆನ್ ಮಾಡಿ ತುಂಬ ಹೊತ್ತಾಗಿತ್ತು ಅನ್ಸುತ್ತೆ. ನಾನು ಹೋದ ತಕ್ಷಣ ಕರೆಂಟ್ ಓಡಿಸ್ಕೊಂಡೆ. ಅವ್ರಿಗೆ ಹೋಗಿ ಇನ್ಫಾರ್ಮ್ ಮಾಡಿದ್ರೆ ಅವರು ಹೇಳಿದ್ರು ಇದೆಲ್ಲ ಕಾಮನ್ ಸರ್ ಅಂತ. ಸೊ ಅಗೇನ್ ಬೇಜಾರಾಯಿತು, ಬಂದಿರೋ ಗೆಸ್ಟ್ಗೆ ಈ ಥರ ಟ್ರೀಟ್ ಮಾಡ್ತಾರಾ ಅಂತ. ಈವ್ನಿಂಗ್ ಹೈಟಿಗೆ ಹೋದರೆ ಅಲ್ಲಿ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ರು ಬಿಕಾಸ್ ಟೈಮ್ ಆಗೋಗಿದೆ 5:40 ಅಂತ. ನಾವು ಇವಾಗ ಚೆಕ್-ಇನ್ ಆಗಿರೋದು ಅಂತ ಹೇಳಿದ ಮೇಲೆ ಮತ್ತೆ ಟೀ, ಕಾಫಿ ಮತ್ತು ಬಜ್ಜಿ ಮಾತ್ರ ತೊಗೊಂಬಂದು ಕೊಟ್ಟರು. ಸೊ ಕರೆಂಟ್ ಓಡಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಫೈರ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀನಿ. ಸೊ ನೋಡ್ತೀನಿ ಅಲ್ಲಿ ಏನು ನನಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂತ. ಇದು ಡೈನಿಂಗ್ ಏರಿಯಾ. ನಾನು ಬೇರೆ ರೆಸಾರ್ಟ್ ಎಲ್ಲ ಹೋದಾಗ ಅಲ್ಲಿ ನೈಟ್ ಡಿನ್ನರ್ ಟೈಮ್ ಬಂದು 8 to 8:30 ಯೂಶ್ವಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ 9:30 ಇತ್ತು ಡಿನ್ನರ್ ಟೈಮಿಂಗು. ಸೊ ಅಲ್ಲಿವರೆಗೂ ಫೈರ್ ಕ್ಯಾಂಪ್ ಅಟೆಂಡ್ ಮಾಡೋಣ ಅಂತ ಅಲ್ಲಿ ಹೋಗ್ತಾ ಇದ್ವಿ.
ಇಲ್ಲಿ DJ ಹಾಕಿದ್ರು. ಸೊ ನಮ್ಮ ಗ್ಯಾಂಗ್ ಆಲ್ರೆಡಿ ಡ್ಯಾನ್ಸ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಇಂಡಿವಿಜುವಲ್ ಆಗಿ ಯಾರಾದರೂ ಸಾಂಗ್ ಹೇಳೋದಿದ್ರೆ ಹೇಳ್ಬೋದು ಅಂತಲೂ ಹೇಳಿದರು. ಸೊ ಒಂದು ಸಾಂಗ್ ಕೂಡ ಹೇಳಿದೆ. ಸೊ ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಇವಾಗ ಒಂದು ಸಾಂಗ್ ಹೇಳೋಣ ಅಂತ ಹೋಗ್ತಾ ಇದ್ದೀನಿ. ಯಾವ ಸಾಂಗ್ ಅಂತ ಕೇಳಿಸ್ಕೊಂಡು ಕಾಮೆಂಟ್ ಮಾಡಿ. ಸೊ ಫೈನಲಿ ಇವಾಗ ಡಿನ್ನರ್ಗೆ ಬಂದಿದ್ದೀವಿ. ಡಿನ್ನರಲ್ಲಿ ಬಿರಿಯಾನಿ, ವೆಜ್ ಫ್ರೈಡ್ ರೈಸ್, ಚಿಕನ್ ಕರಿ, ಪೆಪ್ಪರ್ ಡ್ರೈ ಮತ್ತು ಚಪಾತಿ, ಶಾವಿಗೆ ಪಾಯಸ. ವೆಜ್ಜಲ್ಲೂ ಒಂದು ಫ್ಯೂ ಐಟಮ್ಸ್ ಮಾತ್ರ ಇತ್ತು, ಲೈಕ್ ಅನ್ನ ರಸಮ್ ಮತ್ತು ವೆಜ್ ಕರಿ, ಮತ್ತು ಇದು ಪನ್ನೀರ್ ಕರಿ ಮತ್ತು ಬೇಬಿ ಕಾರ್ನ್ ಮಂಚೂರಿ, ಡ್ರೈ ಮಂಚೂರಿ ಥರ ಇತ್ತು. ಸಲಾಡಲ್ಲಿ ಓನ್ಲಿ ಕುಕುಂಬರ್ ಮಾತ್ರ ಇತ್ತು. ನಾನು ಚಪಾತಿ, ಪೆಪ್ಪರ್ ಡ್ರೈ, ಚಿಕನ್ ಕರಿ, ಸಲಾಡ್ ತೊಗೊಂಬಂದಿದ್ದೀನಿ. ಚಪಾತಿ ಮತ್ತು ಪೆಪ್ಪರ್ ಡ್ರೈ ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ. ಊಟ ಮುಗಿಸ್ಕೊಂಡು ನಮ್ಮ ಗ್ಯಾಂಗೆಲ್ಲ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಟ ಆಡೋಣ ಅಂತ ಬಂದ್ವಿ. ಓಕೆ, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇಲ್ಲಿ ಬ್ರೇಕ್ಫಾಸ್ಟು ಬಂದು 9:30 ಸ್ಟಾರ್ಟ್ ಮಾಡ್ತಾರಂತೆ. ಸೊ ಅಲ್ಲಿವರೆಗೂ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ನಾವು ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ವಿ. ಓಕೆ, ಬ್ರೇಕ್ಫಾಸ್ಟಿಗೆ ಬಂದ್ವಿ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಇಲ್ಲಿ ಏನೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಟೇಬಲ್ ಕೂಡ ಹೈಜೀನ್ ಇಲ್ಲ, ಇವನ್ ಪ್ಲೇಟ್ಸ್ ಕೂಡ. ಆ್ಯಂಡ್ ತುಂಬ ಕ್ಯೂ ಇತ್ತು, ತುಂಬ ವೆಯ್ಟ್ ಮಾಡಿ ತೊಗೋಬೇಕಿತ್ತು. ಆ್ಯಂಡ್ ಸೆಲ್ಫ್ ಸರ್ವಿಸ್ ಇರಲಿಲ್ಲ, ಅವರೇ ಸರ್ವ್ ಮಾಡ್ತಾರೆ. ಬ್ರೇಕ್ಫಾಸ್ಟಲ್ಲಿ ಇಡ್ಲಿ, ವಡ, ಕೇಸರಿ ಬಾತ್, ಉಪ್ಪಿಟ್ಟು ಮತ್ತು ಬಿಸಿಬೇಳೆ ಬಾತ್ ಇತ್ತು. ಬಾಯ್ಲ್ಡ್ ಎಗ್ ಇತ್ತು ಆ್ಯಂಡ್ ವಾಟರ್ ಮೆಲನ್ ಇತ್ತು. ನಾನು ಇಡ್ಲಿ, ವಡ, ಬಾಯ್ಲ್ಡ್ ಎಗ್, ವಾಟರ್ ಮೆಲನ್ ಮಾತ್ರ ತಿಂದೆ. ನೆಕ್ಸ್ಟ್ ನಮ್ಮ ಗ್ಯಾಂಗೆಲ್ಲ ಪೇಂಟ್ ಬಾಲ್ ಶೂಟಿಂಗ್ ಆಡಿದರು. ತುಂಬ ಫನ್ನಿ ಆಗಿತ್ತು, ತುಂಬ ಮಜಾ ಆಯಿತು. ಅಗೇನ್ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನು ಅಂತ ಹೇಳಿದರೆ, ಬೇರೆ ಟೀಮಿಂದ ಬಂದಿದ್ದು ಒಂದು ಹುಡುಗಿಗೆ ಜಿಪ್ ಲೈನ್ ಆಡುವಾಗ ಒಂದು ಹುಕ್ ತಗಲಿ ತುಂಬ ಬ್ಲೀಡಿಂಗ್ ಆಗ್ತಾ ಇತ್ತು. ಅಲ್ಲಿ ಏನು ಸೇಫ್ಟಿಗೆ ಅಂತ ಇರ್ತಾರೆ ಮೇಂಟೆನೆನ್ಸ್ ಮಾಡೋಕ್ಕೆ, ಅವರು ಆ ಹುಡುಗಿನ ಕೆಳಗಡೆ ಕರ್ಕೊಂಬರೋದಾಗಲಿ ಹೆಲ್ಪ್ ಮಾಡೋದಾಗಲಿ ಏನೂ ಮಾಡಿಲ್ಲ. ಅವಳು ಒಬ್ಬಳೇ ನಡ್ಕೊಂಬಂದಿದ್ದಾಳೆ. ಬಂದ ಮೇಲೆ ಫಸ್ಟ್ ಏಡ್ ಮಾಡಿದ್ದಾರೆ ಎಲ್ಲರೂ. ಸೊ ಅದು ಸ್ವಲ್ಪ ಬೇಜಾರಾಯಿತು ಆ್ಯಕ್ಚುಲಿ. ಸೊ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ನಾನು ಯಾವ ಗೇಮ್ಸ್ ಕೂಡ ಆಡಲಿಲ್ಲ. ಇಲ್ಲಿ ನಮ್ಮ ಗ್ಯಾಂಗ್ ಅವ್ರು ಮಾತ್ರ ATV ಬೈಕ್ ಆಡ್ತಾಯಿದ್ರು. ಗೇಮ್ಸಲ್ಲೂ ಅಷ್ಟೇ ATV ಬೈಕ್, ದೆನ್ ನಿಮಗೆ ಜಿಪ್ ಲೈನು, ಪೇಂಟ್ ಬಾಲ್, ಇದು ಮಾತ್ರನೇ ನಿಮ್ಗೆ ಇರೋದು. ಅದಾದಮೇಲೆ ಇಂಡೋರ್ ಗೇಮ್ಸ್ ಇದೆ, ಕೇರಮು, ಚೆಸ್ಸು ಈ ಥರ. ದೆನ್ ನಿಮಗೆ ರೋಪ್ ಗೇಮ್ಸ್ ಇರುತ್ತೆ. ರೋಪ್ ಗೇಮ್ಸಲ್ಲೂ ಅಷ್ಟೇ ಯಾವುದೇ ರೀತಿ ಸೇಫ್ಟಿ ಇಲ್ಲ. ನೋಡ್ಬೋದು ಅಲ್ಲಿ ಒಬ್ರು ಗೈಡ್ ಮಾಡೋಕ್ಕೆ ಅಥವಾ ಹೇಳೋಕ್ಕೆ ಸಪೋರ್ಟ್ಗೆ ಯಾರೂ ಕೂಡ ಇಲ್ಲ.
ಇವರೇ ಓನಾಗಿ ಹೋಗ್ಬೋದು, ಆಡ್ಬೋದು. ಬೇರೆ ರೆಸಾರ್ಟ್ಗಳಲ್ಲೆಲ್ಲ ಅಟ್ಲೀಸ್ಟ್ 1-2-3 ಮೆಂಬರ್ಸ್ ಆದರೂ ಒಂದೊಂದು ಗೇಮಿಗೆ ಇರ್ತಾರೆ. ಬಟ್ ಇಲ್ಲಿ ಅಟ್ಲೀಸ್ಟ್ ಒಬ್ಬರು ಯಾರಾದರೂ ಇರಬೇಕಾಗಿತ್ತು. ಬೈ ಚಾನ್ಸ್ ಕಿಡ್ಸ್ ಯಾರಾದರೂ ಹತ್ತಿ ಕೈ ಸ್ಲಿಪ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟದಲ್ಲಿ ರೋಟಿ, ಸಲಾಡು, ದೆನ್ ಪಾಸ್ತಾ, ಪಾಪಡು ಇದೆ. ಸೇಮ್ ಬೇಬಿ ಕಾರ್ನ್, ವೆಜ್ ಕರಿ, ದೆನ್ ಗೀ ರೈಸು, ದಾಲು, ಅನ್ನ ರಸಮ್ಮು, ದೆನ್ ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ ಇತ್ತು ಅಷ್ಟೇ. ನಾನು ರೋಟಿ, ಚಿಕನ್ ಕರಿ, ದೆನ್ ಬಿರಿಯಾನಿ ಹಾಕ್ಕೊಂಬಂದಿದ್ದೆ. ನನಗೆ ಇವು ಮೂರೇ ಇಷ್ಟ ಆಗಿದ್ದು. ಆ್ಯಂಡ್ ಚಿಕನ್ ಫ್ರೈ ಕೂಡ ತುಂಬ ಬಾಯ್ಲ್ ಆಗಿತ್ತಾ ಅಥವಾ ಏನು ಅಂತ ಗೊತ್ತಿಲ್ಲ, ಬಟ್ ತುಂಬ 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 ಸಾಫ್ಟ್ ಆಗಿತ್ತು. ಅದನ್ನು ಅಷ್ಟೊಂದು ಬಾಯ್ಲ್ ಮಾಡಿದ್ರ ಅಥವಾ ನೆನ್ನೆದೇ ಫ್ರೈ ಮಾಡಿಕೊಟ್ರ ನನಗೆ ಗೊತ್ತಿಲ್ಲ. ಸೊ ಫೈನಲಿ ರೈನ್ ಡ್ಯಾನ್ಸ್ನ ನೋಡಿಕೊಂಡು ಫ್ಯಾಮಿಲಿ ಜೊತೆ ಫೋಟೋ ತೊಗೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಪ್ರಕಾರ ರೆಸಾರ್ಟ್ ಓಕೆ ಆಗಿತ್ತು. ಪ್ಲೇಸ್ ಚೆನ್ನಾಗಿದೆ, ಸ್ವಲ್ಪ ಮೇಂಟೈನ್ ಮಾಡಿ ಫುಡ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ತುಂಬ ವಿಷಯ ಆಯಿತು, ನಾನು ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿರೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರ್ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.